ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಸಿದ್ದು ಕ್ಯಾಬಿನೆಟ್ ಇಂದ ಜಮೀರ್ಗೆ ಗೇಟ್ ಪಾಸ್ ಸಿಗೋದು ಫಿಕ್ಸ್ ಆಗಿದ್ರೆ ಸಂಪುಟದಿಂದ ವಜಾಗೊಳಿಸುವಂತೆ ವರಿಷ್ಠರ ಸೂಚನೆ ಕೂಡ ಸಿಕ್ಕಿರುವಂಥದ್ದು. ಹೈಕಮಾಂಡ್ ಅಂಗಳದಲ್ಲಿ ರಣದೀಪ್ ಸುರ್ಜೇವಾಲಾ ಆಟ ನೀಡ್ತಾ ಇದ್ಯಾ? ಚುನಾವಣೆ ಷಡ್ಯಂತ್ರದ ಬಗ್ಗೆ ವರಿಷ್ಠರಿಗೆ ವರದಿ ಏನಾದರೂ ಸಿಕ್ಕಿದೆಯಾ? ಸಿದ್ದರಾಮಯ್ಯಗೆ ಟೆನ್ಷನ್ ಹೆಚ್ಚಿಸಿರುವಂತಹ ದಾವಣಗೆರೆಯ ದಂಗಲ್ ಇವತ್ತು ರಾತ್ರಿಗೆ ಮತ್ತೆ ಜಮೀರ್ ಜೊತೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳಿದೆ. ಜಮೀರ್ನ ಕಾವೇರಿ ನಿವಾಸಕ್ಕೆ ಕರೆದಿರುವಂತಹ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ನಡೆಯಲಿದೆ ಮೆಗಾ ಮೀಟಿಂಗ್. ಇನ್ನು ಏಕಾಏಕಿ ಇಬ್ಬರಿಗೆ ಕೋಕ್ ನೀಡಿರುವಂಥದ್ದು, ಮೂರನೆಯವರಿಗೆ ಅವ್ರಿಗೋಸ್ಕರ ಕೋಕ್ ನೀಡಿರುವಂಥದ್ದು ಜಮೀರ್ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇಂದಿನ ರಾತ್ರಿ ಸಭೆಯಲ್ಲಿ ಆಗುತ್ತಾ ಮಹತ್ವದ ನಿರ್ಧಾರ, ಕಾದು ನೋಡಬೇಕು. ಸುರ್ಜೇವಾಲಾ ವಿರುದ್ಧವೇ ತಿರುಗಿ ಬೀಳ್ತಾರಾ ಜಮೀರ್? ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಎಬ್ಸಿರುವಂಥದ್ದು. ಸಿಎಂ ಆಪ್ತನನ್ನ ವಜಾಗೊಳಿಸುವಂತೆ ಸೂಚಿಸಿರುವಂತಹ ಹೈಕಮಾಂಡ್ ಅಂಗಳದಲ್ಲಿ ಸುರ್ಜೇವಾಲಾ ಏನ್ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ? ರಾಜ್ಯದಲ್ಲಿ ಸಿಎಂಗೆ ಬಹುದೊಡ್ಡ ಟೆನ್ಷನ್ ಆಗಿರುವಂಥದ್ದು. ರಾತ್ರಿಗೆ ಮತ್ತೆ ಜಮೀರ್ ಜೊತೆಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಇನ್ನು ಕಾವೇರಿ ನಿವಾಸಕ್ಕೆ ಕರೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಒಂದಷ್ಟು ಸಭೆಯ ಮುಖಾಂತರ ಒಂದಷ್ಟು ಮಾತುಕತೆ ಚರ್ಚೆಯನ್ನ ಆಡುವಂತಹ ಪ್ಲಾನಿಂಗ್ಸ್ ಅನ್ನ ನಡೆಸ್ತಾ ಇದ್ದಾರೆ. ಏನಾಗಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಸಿಕ್ಕಾಪಟ್ಟೆ ಇದೆ ಕಾವೇರಿ ನಿವಾಸದಲ್ಲಿ ನಡೆಯಲಿರುವಂತಹ ಮೆಗಾ ಮೀಟಿಂಗ್ ಬಗ್ಗೆ. ಇನ್ನು ಏಕಾಏಕಿ ಇಬ್ಬರಿಗೆ ಕೋಕ್, ಮೂರನೆಯವ ಜಮೀರ್ ಆಗ್ತಾರಾ ಅನ್ನುವಂತಹ ಸಂಶಯ, ಅನುಮಾನ, ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಇನ್ನು ರಾತ್ರಿ ನಡೆಯುವಂತಹ ಸಭೆಯಲ್ಲಿ ಮಹತ್ವದ ನಿರ್ಧಾರ ಏನಾದರೂ ಆಗತ್ತಾ? ಸಿಕ್ಕಾಪಟ್ಟೆ ಕುತೂಹಲವನ್ನ ಮೂಡಿಸ್ತಾ ಇದೆ ಈ ಒಂದು ಸಭೆ. ಇನ್ನು ಸುರ್ಜೇವಾಲಾ ವಿರುದ್ಧ ಸಿಡಿದು ನಿಲ್ತಾರಾ ಸಿಎಂ? ಸಚಿವ ಜಮೀರ್ ಅಹಮದ್ ಖಾನ್ ಸುರ್ಜೇವಾಲಾ ವಿರುದ್ಧವೇ ಜಮೀರ್ ತಿರುಗಿ ಬೀಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಅಲ್ಲೋಲ ಕಲ್ಲೋಲವಾಗಿದೆ ಎಲ್ಲವೂ ಕೂಡ. ಒಂದೇ ಒಂದು ಬೈ ಎಲೆಕ್ಷನ್ನಿಂದಾಗಿ ಅದಾದ ನಂತರ ಸಾಕಷ್ಟು ಬದಲಾವಣೆಗಳು, ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಏನು ಬೇಕಾದರೂ ಆಗಬಹುದು. ರಾತ್ರಿ ನಡೆಯುವಂತಹ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗತ್ತಾ? ಕಾದು ನೋಡಬೇಕು. ಸಿಕ್ಕಾಪಟ್ಟೆ ಕುತೂಹಲ ಅಂತೂ ಇದೆ. ಯಾರು ಪಕ್ಷದಿಂದ ಹೊರ ಹೋಗ್ತಾರೆ? ಏಕಾಏಕಿ ಯಾರಿಗೆ ಕೋಕ್ ನೀಡಲಾಗತ್ತೆ? ಇಬ್ಬರಿಗೆ ಆಲ್ರೆಡಿ ಕೋಕ್ ನೀಡಿರುವಂಥದ್ದು. ಮೂರನೆಯವರು ಜಮೀರ್ ಆಗ್ತಾರಾ ಅನ್ನುವಂತಹ ಚರ್ಚೆ ಸಿಕ್ಕಾಪಟ್ಟೆ ಇದೆ. ಕಾವೇರಿ ನಿವಾಸದಲ್ಲಿ ಮೆಗಾ ಮೀಟಿಂಗ್ ಆಯೋಜನೆ ಮಾಡಿರುವಂಥದ್ದು ಸದ್ಯಕ್ಕೆ. ಸಿಎಂ ಸಿದ್ದರಾಮಯ್ಯ ಹಮ್ಮಿಕೊಂಡಿರುವಂಥದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇದೀಗ ಮಹತ್ವದ ಬೆಳವಣಿಗೆ. ಸಿಎಂ ಆಪ್ತರನ್ನ ವಜಾಗೊಳಿಸುವಂತೆ ಹೈಕಮಾಂಡ್ ಈಗ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಸುರ್ಜೇವಾಲಾ ಇದರಲ್ಲಿ ಗೇಮ್ ಪ್ಲೇ ಮಾಡ್ತಾ ಇದ್ದಾರಾ ಅನ್ನುವಂತಹ ಸಂಶಯ ಕೂಡ ಇದೆ. ಸಿದ್ದರಾಮಯ್ಯಗೆ ತುಂಬಾ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಇದು. ಹೈಕಮಾಂಡ್ ಕೊಟ್ಟಿರುವಂತಹ ಸೂಚನೆ, ಏನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು? ಏಕಾಏಕಿ ಇಬ್ಬರಿಗೆ ಕೋಕ್ ನೀಡಿರುವಂಥದ್ದು, ಮೂರನೆಯವರು ಯಾರಾಗಿರ್ತಾರೆ ಅನ್ನುವಂತಹ ಮಾತುಕತೆ, ಚರ್ಚೆ ಇವತ್ತಿನ ರಾತ್ರಿ ನಡೆಯುವಂತಹ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೂಡ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ವರಿಷ್ಠರು ಗರಂ ಆಗಿದ್ದಾರೆ. ಸಿಎಂಗೆ ಮತ್ತೊಂದು ಕಡೆ ಫುಲ್ ಟೆನ್ಷನ್ ಆಗಿದೆ. ಸಿದ್ದು ಕ್ಯಾಬಿನೆಟ್ ಇಂದ ಜಮೀರ್ಗೆ ಗೇಟ್ ಪಾಸ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾದು ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದು. ಒಂದಷ್ಟು ರೀಸನ್ಸ್ ಆಗಿರ್ಬೋದು. ಕೇಸ್ ದಾವಣಗೆರೆಯಲ್ಲಿ ಏನಾದರೂ ಎಡವಟ್ಟುಗಳಾದರೆ, ಸಮರ್ಥ ಏನಾದರೂ ಸೋಲನ್ನು ಕಂಡ್ರೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ, ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲವಾಗಿದೆ. ಏನೋ ಸರಿ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೀಗ ಇವತ್ತು ರಾತ್ರಿ ನಡೆಯುವಂತಹ ಸಭೆಯಲ್ಲಿ ಏನೆಲ್ಲ ಮಹತ್ವದ ಬೆಳವಣಿಗೆಗಳು ಆಗಬಹುದು? ಇಬ್ಬರಿಗೆ ಕೋಕ್ ನೀಡಲಾಗಿದೆ, ಮೂರನೆಯವರು ಜಮೀರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್? ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಾದ್ರೆ ಏನಾಗಬಹುದು? ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂತೂ ಇದೆ.
ಎಸ್ ರೋಜಾ, ಈಗಾಗಲೇ ಏನು ದಾವಣಗೆರೆ ದಕ್ಷಿಣ ಏನು ಉಪಚುನಾವಣೆ ಮುಗಿದಿದೆ. ಉಪಚುನಾವಣೆ ಮುಗ್ದ ಬಳಿಕವೂ ಕೂಡ ಈ ದಾವಣಗೆರೆ ವಿಚಾರವಾಗಿ ದೊಡ್ಡ ಮಟ್ಟದ ದಂಗಲ್ ಕೂಡ ನಡೀತಿದೆ. ಒಂದು ಕಡೆ ಕಾಂಗ್ರೆಸ್ನ ನಾಯಕರು, ಅಲ್ಪಸಂಖ್ಯಾತ ನಾಯಕರು ಒಂದಿಷ್ಟು ಜನ ಬಂದು ಬಹಿರಂಗವಾಗಿ ಒಂದು ಪತ್ರಿಕೆಗೋಷ್ಠಿಗಳನ್ನು ನಡೆಸ್ತಾರೆ. ಒಂದು ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಬೇರೆ ಅಲ್ಪಸಂಖ್ಯಾತ ನಾಯಕರು, ಸಚಿವರ ಮೇಲೆ. ಅದು ಕೂಡ ಒಂದು ರೀತಿಯಾಗಿ ಗೊಂದಲಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ. ಇದಾದ ಬಳಿಕ ಅಂದರೆ ಈಗಾಗಲೇ ಪೊಲಿಟಿಕಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಜೀರ್ ಅವರು ಕೂಡ ರಾಜೀನಾಮೆಯನ್ನು ಕೊಡ್ತಾರೆ. ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಏನು ಒಂದು ಇದಿತ್ತು, ನಿಗಮ ಇತ್ತು, ಅವ್ರದ್ದೇ ಒಂದು ಇದಿತ್ತು, ಅವ್ರದ್ದೇ ಕಾಂಗ್ರೆಸ್ ಇದರಲ್ಲಿ, ಅದಕ್ಕೂ ಕೂಡ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಈ ರೀತಿಯಾಗಿ ಅವರಿಬ್ಬರ ರಾಜೀನಾಮೆ ಆದ ಬಳಿಕ ಈಗ ಜಮೀರ್ ಅವರ ರಾಜೀನಾಮೆ ಕೂಡ ಕೇಳೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಎಂಬ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಂದರೆ ನಿಜಕ್ಕೂ ಕೂಡ ಜಮೀರ್ ಅವರ ರಾಜೀನಾಮೆ ಹೈಕಮಾಂಡ್ ಕೇಳುತ್ತಾ, ಇದಾದ ಬಳಿಕವೂ ರಾಜೀನಾಮೆ ಒಪ್ಕೊಳ್ತಾರಾ, ಜಮೀರ್ ಅವರು ರಾಜೀನಾಮೆ ಕೊಡ್ತಾರಾ ಅನ್ನೋದು ಒಂದು ಕಡೆ ಕುತೂಹಲ ಮೂಡಿಸುವಂಥದ್ದು. ಜೊತೆಗೆ ಇನ್ನೊಂದು ಆ್ಯಂಗಲ್ ಆಗಿ ನೋಡ್ತಾ ಹೋದರೆ ಈಗಾಗಲೇ ಏನು ಈ ಸರ್ಕಾರ ರಚನೆ ಆದಂಥ ಸಂದರ್ಭದಿಂದ ಕೂಡ ಅಷ್ಟೇ ಒಂದಿಷ್ಟು ಗೊಂದಲಗಳು ಆಗ್ತಾನೆ ಇದೆ ಪದೇ ಪದೇ. ಈ ರೀತಿಯಾಗಿ ಒಂದು ಕಡೆ ಬಂದ್ಬಿಟ್ಟು ರಾಜಣ್ಣ ಅವರ ರಾಜೀನಾಮೆ ಆಯಿತು, ಅವರ ತಲೆದಂಡ ಆಯಿತು. ಅದಾದ ಬಳಿಕ ಗೋವಿಂದ ರಾಜು ಅವರು ಕೂಡ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರು, ಅವರ ರಾಜೀನಾಮೆ, ಅವರ ತಲೆದಂಡ ಆಯಿತು. ಜೊತೆಗೆ ಈಗ ನಜೀರ್ ಅಹಮದ್ ಅವರದ್ದು ರಾಜೀನಾಮೆ ಆಯಿತು. ಈಗ ಮತ್ತೆ ಏನಾದರೂ ಒಂದು ವೇಳೆ ಜಮೀರ್ ಅವರ ರಾಜೀನಾಮೆ ಕೇಳಿದ್ರೆ ಈ ಸರ್ಕಾರದ ಪರಿಸ್ಥಿತಿ ಏನಾಗುತ್ತೆ ಅಂತ ಕೂಡ ಒಂದು ಗೊಂದಲದಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆಯಾ ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಏನಾದರೂ ಒಂದು ವೇಳೆ ಇದೇ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಇದು ಕೂಡ ಪ್ರಮುಖವಾದಂಥ ಅಸ್ತ್ರ ಕೂಡ ಆಗುವಂಥ ಸಾಧ್ಯತೆಗಳಿದೆ ವಿಪಕ್ಷಗಳಿಗೆ ಅಂತ ಕೂಡ ಕೇಳಿ ಬರ್ತಾ ಇದೆ ರೋಜಾ. ರೈಟ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.